ಈ ರೆಸಿಪಿನ ಮಾಡಿದ್ರಂತೂ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟೊಂದು ಟೇಸ್ಟಾಗಿರುತ್ತೆ. ಕಡಲೆಕಾಳನ್ನ ಬಳಸ್ಕೊಂಡು ಚೆನ್ನ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕಡಲೆಕಾಳಲ್ಲಿ ಪ್ರೋಟೀನ್ ಅಂಶ ಬಹಳ ಹೆಚ್ಚಾಗಿರೋದ್ರಿಂದ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಬಹಳ ಒಳ್ಳೆಯದು. ಇದು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ಅಂತ ಹೇಳ್ತೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ರಾತ್ರಿನೇ 1/4 kg ಕಡಲೆಕಾಳನ್ನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಕಾಳು ನೆಂದಿದೆ. ಈಗ ಇದಕ್ಕೆ ಏನೇನು ಮಸಾಲೆ ಹಾಕಬೇಕು ಅಂತ ನೋಡ್ಕೊಂಬಿಡೋಣ. 4 ಲವಂಗ, 3 ಏಲಕ್ಕಿ, 3 ಪೀಸು ಚಕ್ಕೆ, 2 ಟೊಮೊಟೊ, 2 ಈರುಳ್ಳಿ, ಅರ್ಧ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಪುಡಿಗಳು ಬೇಕಾಗುತ್ತೆ. 1 ಸ್ಪೂನು ಗರಂ ಮಸಾಲ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಕಸೂರಿ ಮೇಥಿ, ಅರ್ಧ ಟೀ ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪುಡಿ, ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿನ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾವು 2 ಈರುಳ್ಳಿ ಇತ್ತಲ್ಲ, ಇದನ್ನು ಸಣ್ಣಗೆ ಹೆಚ್ಕೋಬೇಕು. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಿದ್ದೀನಲ್ಲ, ಈ ಥರ ಸಣ್ಣದಾಗಿ 2 ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಟೊಮೊಟೊನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ಸ್ಟವ್ ಹಚ್ಚಿ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಜೀರಿಗೆ, ಲವಂಗ, ಚಕ್ಕೆ, ಏಲಕ್ಕಿನ ಹಾಕೋತಾ ಇದ್ದೀನಿ. ಹಾಗೆ 2 ಪಲಾವ್ ಎಲೆನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಊರಿನ ಕಡಿಮೆಯಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಳ್ಳೋದು ಬೇಡ, ಸೀದೋಗ್ಬಿಡುತ್ತೆ. ಇವಾಗ ನಾವು ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಬಂದು ಕಂದು ಬಣ್ಣಕ್ಕೆ ಬರಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ನಾವು ಹುರ್ಕೋಬೇಕು. ಇದು ತೋರಿಸ್ತಿರೋ ರೆಸಿಪಿ ಮಾತ್ರ ತುಂಬ ಟೇಸ್ಟಿಯಾಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಕಂದು ಬಣ್ಣಕ್ಕೆ ತಿರುಗಾದ್ಮೇಲೆ 1 ಟೀ ಸ್ಪೂನಷ್ಟು ಶುಂಠಿ ಇತ್ತಲ್ಲ, ಅದನ್ನು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ಹಚ್ಚಿರೋ ಟೊಮೊಟೊ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪು ಈಗಲೇ ಜಾಸ್ತಿ ಹಾಕ್ಕೊಂಬಿಡ್ಬೇಡಿ, ನೋಡಿಕೊಂಡು ಆಮೇಲೆ ಬೇಕಂದರೆ ಹಾಕ್ಕೋಬೋದು. ಒಂದೇ ಸಲ ಹಾಕ್ಬಿಟ್ರೆ ಜಾಸ್ತಿ ಉಪ್ಪಾಗಿಬಿಡುತ್ತೆ. ಈಗ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ. ಉಪ್ಪು ಹಾಕಿರೋದ್ರಿಂದ ಟೊಮೊಟೊ ಸ್ವಲ್ಪ ಬೇಗನೆ ಮೆತ್ತಗಾಗುತ್ತೆ. ನೋಡಿ, ಈಗ ಟೊಮೊಟೊ ಸ್ವಲ್ಪ ಮೆತ್ತಗಾಗ್ತಾ ಇದೆ ಅಲ್ವಾ. ಈಗ ನಾವು ಪುಡಿಗಳನ್ನ ಹಾಕ್ಕೊಂಬಿಡೋಣ. ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಸೇರಿಸ್ಕೊಂಡು ಈ ಟೊಮೊಟೊ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಳ್ಳೆ ಘಮ ಬರ್ತಾಯಿದೆ. ಹಾಗೆ ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ, ಅಷ್ಟೊಂದು ಟೇಸ್ಟಾಗಿರುತ್ತೆ. ಇದನ್ನು ಬಹಳ ಬೇಗನೆ ಕೂಡ ಮಾಡ್ಕೊಂಬಿಡ್ಬೋದು. ಈಗ ನೋಡಿ, ರಾತ್ರಿ ನೆನೆಸಿಟ್ಟಿರೋ ಈ ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮನೇಲಿ ಎಲ್ಲ ಸಾಮಗ್ರಿಗಳಿರುತ್ತೆ, ಕಾಳು ಒಂದು ಮಾತ್ರ ರಾತ್ರಿ ನೆನೆಸ್ಕೊಂಬಿಟ್ಟು ಬೆಳಿಗ್ಗೆ ಎದ್ದು ಟೊಮೊಟೊ ಈರುಳ್ಳಿನ ಕಟ್ ಮಾಡಿಕೊಂಡ್ರೆ ಸಾಕು. ಪುಡಿಗಳೆಲ್ಲ ಮನೇಲೇ ಇರುತ್ತೆ, ಬೇಗನೆ ಮಾಡ್ಕೊಂಬಿಡ್ಬೋದು. ಈಗ ಕಾಳನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಅರ್ಧ ಲೀಟ್ರಷ್ಟು, ಅಂದರೆ ನಾವು ದೊಡ್ಡ ನೀರು ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈಗ ನೀವು ಟೇಸ್ಟ್ ಮಾಡಿಕೊಂಡು ಉಪ್ಪು ಏನಾದರೂ ಬೇಕು ಅಂತಂದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಟೊಮೊಟೊ ಜೊತೆಗೆ ಅರ್ಧ ಸ್ಪೂನ್ ಉಪ್ಪು ಹಾಕಿರ್ತೀವಿ. ಇಲ್ಲಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು 6 ರಿಂದ 7 ವಿಷಲು ಇದನ್ನು ಕೂಗಿಸ್ಕೋಬೇಕು. ಯಾಕಂದರೆ ಕಡಲೆಕಾಳು ಬೇಯಬೇಕಲ್ಲ, ಅದಕ್ಕೋಸ್ಕರ ಒಂದು 6 ರಿಂದ 7 ವಿಷಲ್ ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು 6 ವಿಷಲ್ ಆಯಿತು. ಓಪನ್ ಮಾಡಿ ನೋಡೋಣ ಕಾಳು ಬೆಂದಿದೆಯಾ ಅಂತೇಳ್ಬಿಟ್ಟು. ವಾವ್, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ಘಮನೂ ಅಷ್ಟೇ, ಪರಿಮಳ ಅಡುಗೆ ಮನೆಯೆಲ್ಲ ತುಂಬ್ಕೊಂಬಿಟ್ಟಿದೆ, ಅಷ್ಟೊಂದು ಪರಿಮಳ ಬರ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು. ಈಗ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಬಿಸಿ ಇದೆ ನೋಡಿ, ಕಾಳು ಚೆನ್ನಾಗಿ ಬೆಂದಿದೆ, ನುಣ್ಣಗೆ ಬೆಂದಿದೆ ಕಾಳು. ಈಗ ಕಸೂರಿ ಮೇಥಿ ಇತ್ತಲ್ಲ, ಅದನ್ನು ಗುಜ್ಜಿಬಿಟ್ಟು ಹಾಕ್ಕೊಂಬಿಡೋಣ. ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು. ಕಸೂರಿ ಮೇಥಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ ನಾವು ಕಾಳು ಜೊತೆಗೆ.
ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ಒಳ್ಳೆ ಟೇಸ್ಟಿ. ಕಸೂರಿ ಮೇಥಿ ಹಾಕಿರೋದ್ರಿಂದ ಇನ್ನೂ ಒಂದು ಒಳ್ಳೆ ಪರಿಮಳ ಬರ್ತಾ ಇದೆ ಚೆನ್ನ ಮಸಾಲಾಗೆ. ಈಗ ಸ್ಟವ್ನ ನಾವು ಆಫ್ ಮಾಡ್ಕೊಂಬಿಡೋಣ. ಆಗಿದೆ. ಈಗ 2 ಟೀ ಸ್ಪೂನಷ್ಟು ತುಪ್ಪ ಹಾಕೋತಿದ್ದೀನಿ, ಯಾಕಂದರೆ ಒಳ್ಳೆ ಘಮ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ, ಫ್ಲೇವರು ಕೂಡ ಚೆನ್ನಾಗಿ ಕೊಡೋದ್ರಿಂದ 2 ಟೀ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನೋಡಿ ಸಖತ್ತು ಟೇಸ್ಟಿಯಾಗಿರೋ, ಆರೋಗ್ಯವಾಗಿರೋ ಹಾಗೆ ಪ್ರೋಟೀನ್ ಅಂಶದಿಂದ ತುಂಬಿರೋ ಚೆನ್ನ ಮಸಾಲ ರೆಸಿಪಿ ರೆಡಿ ಇದೆ. ಮನೇಲೇ ಬಹಳ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಚೆನ್ನ ಮಸಾಲಾಗೆ ಪೂರಿ ಹೇಳಿ ಮಾಡಿಸಿರುವಂಥ ಕಾಂಬಿನೇಷನ್ನು. ಖಂಡಿತ ಪೂರಿ ಜೊತೆಗೆ ಈ ರೆಸಿಪಿನ ಮಾಡಿಕೊಡಿ, ಮನೇಲಿ ಎಲ್ಲರೂ ಇಷ್ಟಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.